ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಬಿಹಾರ ಟು ತಮಿಳುನಾಡು, ಲಂಕಾದಿಂದ ಇಂಡೋನೇಷ್ಯಾ, ಇದು ನೀವು ತಿಳಿಯದ ವೀರನ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ, mastmaga.com ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ನಾವು ನಿಮ್ಗೊಂದು ಅದ್ಭುತ ವೀರ ಗಾಥೆಯನ್ನ ಹೇಳೋಕೆ ಹೊರಟಿದ್ದೀವಿ. ನಾವು ಹೇಳ್ತಿರೋ ಈ ಸ್ಟೋರಿ ಬಹುಶಃ ಕೆಲವರು ಇದೇ ಮೊದಲ ಬಾರಿ ಕೇಳ್ತಿರ್ಬೋದು, ಇನ್ನು ಕೆಲವರು ಆಗಾಗ ಓದಿ ಮರ್ತಿರ್ಬೋದು. ಆದ್ರೆ ಮುಂದಿನ 8-10 ನಿಮಿಷಗಳ ಕಾಲ ನೀವು ಈ ವಿಡಿಯೋ ನೋಡಿದ್ರೆ ಇವ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೋದ್ರೆ ಮೈ ಜುಮ್ ಅನ್ನತ್ತೆ. ಭಾರತದ ಇತಿಹಾಸ ತೆರೆದಾಗ ನಾವು ಅಕ್ಬರ್, ಬಾಬರ್, ಖಿಲ್ಜಿ, ತುಘಲಕ್, ಅದಕ್ಕೂ ಹಿಂದೆ ಅಶೋಕ, ಚಂದ್ರಗುಪ್ತ ಮೌರ್ಯ, ಹರ್ಷವರ್ಧನ, ಪುಲಿಕೇಶಿ ಅನ್ನೋ ಹೆಸರನ್ನ ಕೇಳಿರ್ತೀವಿ. ಇನ್ನು ಕೆಲ ಸಲ ಚೋಳರು, ಗಂಗರು, ವಿಜಯನಗರದ ಅರಸರ ಹೆಸರನ್ನ ಕೇಳಿರ್ತೀರಿ. ಆದ್ರೆ ಇವರಷ್ಟೇ ದೊಡ್ಡ ಹೆಸರು ಮಾಡಿದ್ದ, ಆದ್ರೆ ಭಾರತೀಯರ ಮನಸ್ಸಲ್ಲಿ ಕಮ್ಮಿ ಸ್ಥಾನವನ್ನ ಪಡೆದಿರೋ ಇನ್ನೊಬ್ಬರು ವೀರ ನಮ್ಮ ನಿಮ್ಮ ನಡುವೆ ಅಂತರ್ಧಾನರಾಗ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಅವರ ರಾಜ್ಯ ಇಂದಿನ ಬಿಹಾರದ ಪಾಟ್ನಾದಿಂದ ದಕ್ಷಿಣದ ಮಧುರೈ ತನಕ ಹರಡ್ಕೊಂಡಿತ್ತು ಅಂತ ಹೇಳ್ತಾರೆ. ಅವರ ಹೆಸರು ಕೇಳಿದ್ರೆ ಲಂಕಾ, ಇಂಡೋನೇಷ್ಯಾಗಳು ನಡುಗ್ತಾ ಇದ್ವು. ಮಲೇಷ್ಯಾದಿಂದ ಕಂಬೋಡಿಯಾ ತನಕ, ಕಡೆಗೆ ವಿಯೆಟ್ನಾಂ ಮೇಲೂ ಕೂಡ ಅವರು ಪ್ರಭಾವ ಬೀರಿದ್ರು. ಚೋಳರಿಗಿಂತ ಮೊದಲೇ ಭಾರತದ ಕೀರ್ತಿಯನ್ನ ಸಾಗರ ದಾಟಿಸಿ ಸಾಗರದ ಆಚೆ ಕೂಡ ಹರಡಿದ್ರು. ಹಾಗಿದ್ರೆ ಬನ್ನಿ, ತಡ ಮಾಡೋದು ಯಾಕೆ? ಆ ರಾಜ್ಯ ಯಾವುದು, ಅದರ ಶಕ್ತಿ ಏನು, ಮಣ್ಣಿನಡಿ ಸಿಲುಕಿರೋ ಆ ಪ್ರಬಲ ಶಕ್ತಿಗಳ ಬಗ್ಗೆ ಇವತ್ತಿನ ಇತಿಹಾಸ ದರ್ಶನ ಸರಣಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮಹಾಮೇಘ ವಾಹನ, ಅದು ವೀರರಿಗೂ ಸೆಡ್ಡು ಹೊಡೆದಿದ್ದ ಸಾಮ್ರಾಜ್ಯ. ಸ್ನೇಹಿತರೆ, ನೀವು ಸೂಕ್ಷ್ಮವಾಗಿ ಈ ಭೂಪಟ ನೋಡಿ. ಇಡೀ ಪೂರ್ವ ಭಾರತವನ್ನ ಇದು ಕವರ್ ಮಾಡುತ್ತೆ. ಇದರ ವಿಸ್ತೀರ್ಣ 7 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್. ಅಂದ್ರೆ ಫ್ರಾನ್ಸ್ ದೇಶಕ್ಕಿಂತ ದೊಡ್ಡ ಭೂಭಾಗದಷ್ಟು ಭೂಮಿ ಬರುತ್ತೆ. ಸಾವಿರಾರು ಕಿಲೋಮೀಟರ್ ಕರಾವಳಿಯನ್ನ ಈ ಭಾಗ ಹೊಂದಿದೆ. ಈಗಿನ ಭಾರತದ ಒಳಗೆ 7-8 ರಾಜ್ಯಗಳು, 100 ಜಿಲ್ಲೆಗಳು, ಕೋಟ್ಯಂತರ ಜನ ವಾಸ ಮಾಡ್ತಾರೆ. ಆದ್ರೆ ಇದೇ ಭೂಮಿಯನ್ನ ಒಬ್ಬರೇ ಒಬ್ಬ ರಾಜ ಆಳ್ತಾ ಇದ್ರು ಅಂದ್ರೆ ನೀವು ನಂಬ್ತೀರಾ? ಶಕಪೂರ್ವ 2ನೇ ಶತಮಾನದಲ್ಲೇ ಒಡಿಶಾ ಮೂಲದ ಅದೊಂದು ರಾಜಮನೆತನ ಇದನ್ನ ಆಳ್ತಾ ಇತ್ತು. ಭರ್ತಿ 400ರಿಂದ 500 ವರ್ಷಗಳ ಕಾಲ ಈ ರಾಜ್ಯದ ಅಸ್ತಿತ್ವ ಇತ್ತು. ಸ್ನೇಹಿತರೆ, ಆ ರಾಜವಂಶದ ಹೆಸರೇ ಮೇಘವಾಹನರು ಅಥವಾ ದಿ ಪವರ್ಫುಲ್ ಕಿಂಗ್ಡಮ್ ಆಫ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್, ಮಹಾಮೇಘವಾಹನ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್. ಇದು ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ ಸೇರಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಎಲ್ಲಾ ಜಾಗಗಳಿಗೆ ಹೋಗೋದು ಕೂಡ ಇರುತ್ತೆ. ಹೊರಡೋ ದಿನ 10 ಡಿಸೆಂಬರ್ 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಂಡಮಾನ್ ಟೂರ್ ನ ಟಿಕೆಟ್ ಅನ್ನ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾರಿ ಮೇಘವಾಹನ? ಸುತ್ತಲೂ ಶತ್ರುಗಳನ್ನ ಕಡ್ಕೊಂಡ್ರು ಅವರಿಗಿಂತ ದೊಡ್ಡವರಿಗೆ ಮಣ್ಣು ಮುಕ್ಕಿಸಿದ ಸಾಮ್ರಾಜ್ಯ ಇದು ಮಹಾಮೇಘವಾಹನರದ್ದು. ಶಕಪೂರ್ವ 2ನೇ ಶತಮಾನದಲ್ಲಿ ಒಡಿಶಾವನ್ನ ಆಳ್ತಾ ಇದ್ದ ಈ ರಾಜ್ಯ ಮೊದಲು ಮೌರ್ಯರ ಭಾಗವಾಗಿದ್ರು. ನಿಮಗೆ ಗೊತ್ತಿರೋ ಹಾಗೆ ಮೌರ್ಯರ ಪತನ ನಂತರ ಭಾರತದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ರಾಜರುಗಳು ಹುಡ್ಕೊಂಡ್ರು. ಅಂಕೆಯಲ್ಲಿದ್ದವರೆಲ್ಲರೂ ಸ್ವತಂತ್ರರಾದ್ರು. ಆ ರಾಜ್ಯಗಳ ಪೈಕಿ ಮಹಾಮೇಘವಾಹನ ಕೂಡ ಒಂದು. ಇಲ್ಲಿ ಮಹಾಮೇಘವಾಹನ ಅಂದ್ರೆ ಮೋಡಗಳನ್ನೇ ರಥ ಮಾಡಿಕೊಂಡು ಸಂಚರಿಸೋರು ಅಂತ ಅರ್ಥ. ಹೇಗೆ ಶಾತವಾಹನ ಅಂದ್ರೆ 7 ಕುದುರೆಗಳುಳ್ಳ ರಥ ನಡೆಸೋರು ಅನ್ನೋ ಅರ್ಥ ಬರುತ್ತೋ, ಹಾಗೆ ಇವ್ರನ್ನ ಮಹಾಮೇಘವಾಹನರು ಅಂತ ಕರೀತಾರೆ. ನೀವು 7 ಕುದುರೆ ಮೇಲೆ ಹೋದ್ರೆ ನಾವು ಮೋಡದ ಮೇಲೆ ಬರ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇವರು. ಈ ಸಾಮ್ರಾಜ್ಯದ ಸ್ಥಾಪಕನ ಹೆಸರು ಕೂಡ ಇದೆ ಮಹಾಮೇಘವಾಹನ. ಶಕಪೂರ್ವ 140ರ ಕಾಲದಲ್ಲಿ ಈ ರಾಜ್ಯವನ್ನ ಕಟ್ಟಿದ್ರು. ಸುಮಾರು 20 ವರ್ಷ ಇವರೇ ರಾಜ್ಯ ಆಳಿದ್ರು. ಅದಾದ ನಂತರ ಖೇಮ ರಾಜ ಬಂದ್ರೆ, ನಂತರ ವೃದ್ಧ ರಾಜ ಬರ್ತಾರೆ. ಇದನ್ನ ನಂತರ ಅಲ್ಲಿ ಮಹಾ ಸಾಮ್ರಾಟನೊಬ್ಬನ ಉಗಮ ಆಗುತ್ತೆ. ಅವರ ಹೆಸರೇ ಖಾರ್ವೇಲ. ಏನೋ ಸ್ನೇಹಿತರೆ, ವೀಕ್ಷಕರಲ್ಲಿ ಒಂದು ಮನವಿ. ಇವಾಗ ಒಂದು ಕಾಫಿ, ಟೀ ಕಪ್ಗೂ ಕೂಡ 30 ರೂಪೀಸ್ ಆಗುತ್ತೆ. ಆದ್ರೆ ಅದಕ್ಕಿಂತ ಕಮ್ಮಿ ಪ್ರೈಸ್ ನಲ್ಲಿ, ದಿನಕ್ಕೆ 1 ರೂಪಾಯಿಗಿಂತ ಕಮ್ಮಿ ಪ್ರೈಸ್ ನಲ್ಲಿ, ಮಂತ್ಲಿ 29 ರೂಪೀಸ್ ನಲ್ಲಿ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನೀವು ಕೂಡ ಪಡ್ಕೋಬಹುದು. ನೀವು ಮೆಂಬರ್ಸ್ ಆದಾಗ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವ್ಯಾಲ್ಯೂಬಲ್ ಮಾಹಿತಿ ಅಲ್ಲಿ ಪಬ್ಲಿಷ್ ಆಗ್ತಾ ಇದೆ. ನಿರಂತರವಾಗಿ ನಿಮಗೆ ಸಿಗುತ್ತೆ. ಲೈವ್ ಇಂಟರಾಕ್ಷನ್ ಕೂಡ ನಿಮಗೆ ಸಿಗುತ್ತೆ ಎಕ್ಸ್ಕ್ಲೂಸಿವ್. ಜೊತೆಗೆ ಆ ಮೆಂಬರ್ ಓನ್ಲಿ ಕಾಂಟೆಂಟ್ ಗಳಲ್ಲಿ ನಮ್ಮ ಚಾನೆಲ್ ಕಡೆಯಿಂದ ಹಾಕುವ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ.
ಸೊ ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ನಿಮ್ಮ ಬೆಂಬಲ ನಮ್ಮ ಶಕ್ತಿ. ಬನ್ನಿ ಕಂಟಿನ್ಯೂ ಮಾಡೋಣ. ಕಳಿಂಗ ಸಾಮ್ರಾಟ ಖಾರವೇಲ ಪ್ರಾಚೀನ ಭಾರತದ ದೊಡ್ಡ ಸೇನಾನಿ. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಕೆಲವು ರಾಜರನ್ನ ನಾವು ಗ್ರೇಟ್, ಸಾಮ್ರಾಟ ಅಂತೆಲ್ಲ ಕರಿತೀವಿ. ಚಕ್ರವರ್ತಿಗಳ ಸಾಲಲ್ಲಿ ನಿಲ್ಲಿಸ್ತೀವಿ. ಅಂತ ಚಕ್ರವರ್ತಿಗಳ ಪೈಕಿ ಖಾರವೇಲ ಕೂಡ ಒಬ್ರು. ಆದ್ರೆ ಯಾರು ಇವ್ರ ಹೆಸರನ್ನ ಕೇಳಲೇ ಇಲ್ಲ ಹೆಚ್ಚಿನವರು. ಮಹಾಮೇಘ ವಾಹನ ರಾಜ್ಯದ ಅತಿ ಪ್ರಮುಖ ಮತ್ತು ಅತಿ ಬಲಿಷ್ಠ ಸಾಮ್ರಾಟ ಇವರು. ಒಡಿಶಾಗೆ ಸೀಮಿತವಾಗಿದ್ದ ಗಡಿಯನ್ನ ಬಿಹಾರದಿಂದ ತಮಿಳುನಾಡಿನ ತನಕ ಉದ್ದಕ್ಕೆ ಹರಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ನೀವು ಸ್ಕ್ರೀನ್ ಮೇಲೂ ಕೂಡ ಇವರ ಮ್ಯಾಪ್ ನೋಡ್ತಾ ಇದ್ದೀರಾ. ದಕ್ಷಿಣ ಅಮೆರಿಕ ಖಂಡದ ಆ ಸೈಡ್ ನಲ್ಲಿ ಚಿಲ್ಲಿ ಉದ್ದಕ್ಕೆ ಹರಡಿದ್ರೆ, ಭಾರತ ಉಪಖಂಡದಲ್ಲಿ ಪೂರ್ವ ಭಾಗದಲ್ಲಿ ಸ್ವಲ್ಪ ದಪ್ಪ ಮೆಣಸ್ತರ ಮೇಲಿಂದ ಕೆಳಗೆ ತನಕ ಉದ್ದಕ್ಕೆ ಹರಡುತ್ತಿದ್ದು ಈ ರೀತಿ. ಭುವನೇಶ್ವರ ಬಳಿಯ ಉದಯಗಿರಿ ಬೆಟ್ಟದ ಹತ್ರ ಇರೋ ಹಾತಿಗುಂಬ ಶಾಸನ ಇವ್ರ ಬಗ್ಗೆ ಬೆಳಕು ಚೆಲ್ಲುತ್ತೆ. ಬಲಶಾಲಿ ಯೋಧನಾಗಿದ್ದ ಖಾರವೇಲ ಆಡಳಿತ ಅಂತ ಬಂದ್ರೆ ಚಾಣಕ್ಯರ ತಮ್ಮಂತರ ಇದ್ದ ಅಂತ ಬಣ್ಣಿಸ್ತಾರೆ. ಇವರ ಲೀಡರ್ಶಿಪ್ ನಲ್ಲಿ ಕಳಿಂಗ ರಾಜ್ಯ ನೆಲ, ನದಿ, ಸಮುದ್ರ ಎಲ್ಲ ಭಾಗದಲ್ಲೂ ಪವರ್ಫುಲ್ ಆಗಿತ್ತು. ಇವತ್ತಿನ ಶ್ರೀಲಂಕಾ, ಥೈಲ್ಯಾಂಡ್, ಮಯನ್ಮಾರ್, ವಿಯೆಟ್ನಾಂ, ಕಂಬೋಡಿಯಾ ಮತ್ತು ಇಂಡೋನೇಷಿಯಾ ದ್ವೀಪಗಳ ಮೇಲೂ ಕೂಡ ಇವರು ಪ್ರಭಾವ ಹೊಂದಿದ್ರು. ಆ ಸಾಮ್ರಾಜ್ಯಗಳೊಂದಿಗೆ ವ್ಯಾಪಾರ ಮಾಡಿದ ಎವಿಡೆನ್ಸ್ ಇದೆ. ಶಕಪೂರ್ವ 50ರ ಕಾಲದಲ್ಲಿ ಆಡಳಿತ ಮಾಡಿದ ಖಾರವೇಲರು ಶಾತವಾಹನ ರಾಜ್ಯದ ಶಾತಕರ್ಣಿಯೊಂದಿಗೆ, ವಿದರ್ಭದ ಭೋಜರೊಂದಿಗೆ ಎಲ್ಲರೊಂದಿಗೂ ಯುದ್ಧ ಮಾಡಿದ್ರು. ಅಲ್ಲದೆ ಅಂಗ ಮತ್ತು ಮಗಧ ರಾಜ್ಯಗಳ ಮೇಲೂ ದಂಡಯಾತ್ರೆ ಮಾಡಿದ ಬಗ್ಗೆ ಹಾತಿಗುಂಬ ಶಾಸನದಲ್ಲಿ ಉಲ್ಲೇಖ ಸಿಗುತ್ತೆ. ದಕ್ಷಿಣದ ಶಾತವಾಹನರು ಮತ್ತು ಪಾಂಡ್ಯ ರಾಜರಿಗೂ ಇವರು ದೊಡ್ಡ ಪ್ರತಿಸ್ಪರ್ಧಿಯಾಗಿದ್ರು. ಅದರಲ್ಲೂ ತಮಿಳಿನ ಪಾಂಡ್ಯ ರಾಜರೊಂದಿಗೆ ಇವರು ನಿರಂತರವಾಗಿ ಯುದ್ಧ ಮಾಡಿದ್ರು. ಜೈನ ಮತಾವಲಂಬಿಯಾಗಿದ್ದ ಖಾರವೇಲ ಸರ್ವಧರ್ಮ ಸಹಿಷ್ಣು ಕೂಡ ಆಗಿದ್ರು. ಉತ್ತರದ ಗಂಗೆಯಿಂದ ದಕ್ಷಿಣದ ಕಾವೇರಿವರೆಗೆ ತಮ್ಮ ಸಾಮ್ರಾಜ್ಯವನ್ನು ಹರಡಿದ್ರು ಅಂತ ಹೇಳಲಾಗಿದೆ. ಅಲ್ಲದೆ ಇವತ್ತು ಭಾರತದ ಜನ ಶ್ರೀಲಂಕಾ, ಮಯನ್ಮಾರ್, ಇಂಡೋನೇಷಿಯಾ ಮತ್ತು ಇತರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ನೆಲೆಸೋಕೆ ಇವರ ದಂಡಯಾತ್ರೆ ಕೂಡ ಕಾರಣ ಆಯಿತು ಅಂತ ಹೇಳ್ತಾರೆ. ಅದರಲ್ಲೂ ಇವರ ಕಾಲದಲ್ಲೇ ಮಲೇಷ್ಯಾಗೆ ದೊಡ್ಡ ಪ್ರಮಾಣದ ಜನಸಮೂಹ ಹರಿದು ಹೋಯಿತು. ಇವತ್ತಿಗೂ ಮಲೇಷ್ಯಾದಲ್ಲಿ ನೆಲೆಸಿರೋ ಕೆಲ ಭಾರತೀಯರನ್ನ ಕೇಲಿಂಗ್ಸ್ ಅಂತ ಕರೀತಾರೆ. ಅಂದರೆ ಕಳಿಂಗ ರಾಜ್ಯದವರು ಅಂತ ಗುರುತಿಸ್ತಾರೆ. ಖೇಮರಾಜ, ವೃದ್ಧರಾಜ, ಭಿಕ್ಷುರಾಜ, ಧರ್ಮರಾಜ ಈ ರೀತಿ ಸಾಕಷ್ಟು ಈ ಹೆಸರುಗಳಿಂದ ಇವ್ರನ್ನೂ ಕೂಡ ಕರಿತಾ ಇದ್ರು. ಇವರ ವಂಶದಲ್ಲಿ ಆ ರೀತಿ ಹೆಸರಿಂದ ರಾಜರಿದ್ರು ಕೂಡ ಇವರಿಗೂ ಆ ರೀತಿ ಹೆಸರು ಕರಿತಾ ಇದ್ರು. ತಮ್ಮ ರಾಜ್ಯವನ್ನ ಶ್ರೀಮಂತ ಮತ್ತು ಶಕ್ತಿಶಾಲಿಯಾಗಿ ಮಾಡಿದ್ರು. ಒಂದರ ಹಿಂದೊಂದು ಯುದ್ಧ ಮಾಡಿದ್ರು ಕೂಡ ತಮಗೆ ಹೆಚ್ಚು ಹಾನಿಯಾಗದಂತೆ ತಂತ್ರವನ್ನ ಹೆಣಿತಾ ಇದ್ರು. ಇವರ ಸೇನೆಯಲ್ಲಿ ಅಶ್ವದಳ, ಪದಾತಿ ದಳ, ಆನೆ ದಳಗಳು ಆಗಿನ ಕಾಲದವೇನೆಲ್ಲಿದ್ವು ಅವೆಲ್ಲ ಇದ್ವು. ಯುದ್ಧಕ್ಕೆ ಹೊರಟ್ರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ರಕ್ತದ ಕೋಡಿ ಹರಿತಾ ಇತ್ತು ಅಂತ ಇತಿಹಾಸ ಹೇಳುತ್ತೆ. ಅಲ್ಲದೆ ಆ ಕಾಲದಲ್ಲೇ ನ್ಯಾಯದಾನಕ್ಕಾಗಿ ಪ್ರತ್ಯೇಕವಾಗಿ ನ್ಯಾಯಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ನಗರ ನ್ಯಾಯಾಧೀಶರನ್ನ ನಗರ ಅಕದಮ್ಸ್ ಅಂತ ಕರಿತಾ ಇದ್ರು. ಕಮ್ಮ, ಚಾಲುಕಮ್ಮ, ಪದಮೂಲಿಕ ಅನ್ನೋ ಅಧಿಕಾರಿಗಳು ಇದ್ರು ಅಂತ ಇವರ ಆಡಳಿತದ ಬಗ್ಗೆ ಉಲ್ಲೇಖಗಳು ಹೇಳ್ತವೆ. ಕಾಲುವೆಗಳ ನಿರ್ಮಾಣಕ್ಕೆ ಪ್ರತ್ಯೇಕ ಇಲಾಖೆ ಮಾಡಿದ ಖಾರವೇಲರು ಕೃಷಿಗೆ ತುಂಬಾ ಉತ್ತೇಜನ ಕೊಟ್ಟಿದ್ರು. ಯುದ್ಧ ಗೆದ್ದಾಗ ವಿಕ್ಟರಿ ಪ್ಯಾಲೇಸ್ ನಿರ್ಮಾಣ ಮಾಡೋ ರೂಢಿಯನ್ನ ಮಾಡ್ಕೊಂಡಿದ್ರು. ಅಲ್ಲದೆ ಸ್ವತಃ ಖಾರವೇಲ ಬರವಣಿಗೆ, ಕಾನೂನು, ಲೆಕ್ಕಶಾಸ್ತ್ರದಲ್ಲಿ ಪರಿಣತರಾಗಿದ್ರು. ಕಲಾ ಪ್ರೇಮಿನೂ ಆಗಿದ್ದ ಖಾರವೇಲರು ಹಾತಿಗುಂಬ ಮತ್ತು ಗಣೇಶ ಗುಂಬ ಗುಹೆಗಳಲ್ಲಿ ದೇಗುಲ, ಜೈನ ಬಸದಿಗಳನ್ನು ನಿರ್ಮಾಣ ಮಾಡಿದ್ರು. ಹಾತಿಗುಂಬಾದ 1ನೇ ಗುಹೆಯಲ್ಲಿ ರಾಣಿ ಕಾ ನೌರ್ ಅಂದ್ರೆ ರಾಣಿಯ ಅರಮನೆ ಅನ್ನೋ ಜಾಗ ಇದೆ. ಇದನ್ನು ಕೂಡ ಬಹಳ ಬ್ಯೂಟಿಫುಲ್ ಆಗಿ ಸೂಕ್ಷ್ಮವಾಗಿ ಕೆತ್ತಿಸಲಾಗಿದೆ. ಅನೇಕ ಶಿಲ್ಪ ಕಲೆಗಳು ಇಲ್ಲಿವೆ. ಇನ್ನು 3ನೇ ಗುಹೆಯಲ್ಲಿ ಮಹಿಳೆಯರು, ಆನೆಗಳು ಹಾಗೂ ಅಥ್ಲೀಟ್ಗಳು ಹಾಗೂ ಹೂವುಗಳನ್ನ ಹೊತ್ತೊಯ್ಯೋ ಬಾತುಕೋಳಿಗಳ ಚಿತ್ರವನ್ನ ಕೆತ್ತಲಾಗಿದೆ. ಇನ್ನು ರಾಜ್ಯದ ಜನರಿಗೆ ಮನರಂಜನೆಗೂ ತುಂಬಾ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಗಂಧರ್ವ ವಿದ್ಯೆಯಲ್ಲಿ ಪರಿಣಿತರಾಗಿದ್ದ ಖಾರವೇಲರು ರಾಜ್ಯದುದ್ದಕ್ಕೂ ನೃತ್ಯ, ಗೀತೆ, ವಾದ್ಯಗೋಷ್ಠಿಗಳನ್ನೆಲ್ಲ ಏರ್ಪಡಿಸ್ತಾ ಇದ್ರು. ಜನ ನೋಡ್ಕೊಂಡು ಎಂಟರ್ಟೈನ್ಡ್ ಆಗಿರ್ಬೇಕು ಅಂತ ಹೇಳಿ. ಹೀಗೆ ರಾಜ್ಯದ ಒಳಗೆ ಮತ್ತು ರಾಜ್ಯದ ಹೊರಗೆ ತುಂಬಾ ಪ್ರಭಾವಶಾಲಿಯಾಗಿ ಮೆರೆದ ಖಾರವೇಲರು 13 ವರ್ಷಗಳ ಕಾಲ ಸುದೀರ್ಘ ಆಡಳಿತ ಮಾಡಿದ್ರು. ಇವರ ಕಾಲದಲ್ಲಿ ರಾಜಗೃಹದ ಮುತ್ತಿಗೆ ತುಂಬಾ ಭಯಾನಕ ಅನಿಸ್ಕೊಳ್ಳುತ್ತೆ. ಯಾಕಂದ್ರೆ ದಾಳಿಯಲ್ಲಿ ಇವರ ಸೈನ್ಯ ಗಯಾ ಜಿಲ್ಲೆಯ ಬೆಟ್ಟಗಳನ್ನು ದಾಟಿ ರಾಜಗೃಹಕ್ಕೆ ಮುತ್ತಿಗೆ ಹಾಕುತ್ತೆ. ಅಷ್ಟೇ ಅಲ್ಲ, ಒಂದು ಸಲ ಪಂಜಾಬ್ನ ಮೇಲೂ ಕೂಡ ದಾಳಿ ಮಾಡಿದ ಉಲ್ಲೇಖ ಇದೆ. ಆ ಟೈಮ್ನಲ್ಲಿ ಯವನ ರಾಜ, ಆತನನ್ನ ಡೆಮಿಟ್ರಿಯಸ್ ಅಂತ ಕೂಡ ಕರೀತಾರೆ, ಆತ ಖಾರವೇಲರ ಅಬ್ಬರ ನೋಡಿ ಮಥುರಾಗೆ ಓಡ್ ಹೋಗಿದ್ದ ಅಂತ ಹೇಳಲಾಗುತ್ತೆ. ಅಲ್ಲಿಂದಲೂ ಸಾಕಷ್ಟು ಸಂಪತ್ತನ್ನ ತುಂಬಿಕೊಂಡು ಬಂದ್ರು ಅಂತ ಹೇಳ್ತಾರೆ. ಇನ್ನು ಶಾತವಾಹನರ ಏಳಿಗೆಗೆ ದೊಡ್ಡ ಮುಳ್ಳಾಗಿದ್ದ ಖಾರವೇಲರು ನಂತರ ಅವ್ರ ಜೊತೆಗೂ ಯುದ್ಧಕ್ಕೆ ಬೀಳ್ತಾರೆ.
ಆದರೆ ಕೊನೆಗೆ ಶಾತವಾಹನರಲ್ಲಿ ಬಂದ ಗೌತಮಿ ಪುತ್ರ ಶಾತಕರ್ಣಿ ಖಾರವೇಲರನ್ನ ತೀರಾ ಒಡಿಶಾಗೆ ಸೀಮಿತ ಮಾಡಿಬಿಡ್ತಾರೆ. ಹಾಗಿದ್ರೆ ಅಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಅಬ್ಬರ ಹೇಗಿತ್ತು ಅದನ್ನು ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಆ ರೋಚಕ ಸ್ಟೋರಿ ನೋಡ್ತಾ ಹೋಗೋಣ. ಪಬ್ಲಿಷ್ ಆದಾಗ ಸ್ನೇಹಿತರೆ ಅದು ಇಲ್ಲಿ ಬರುತ್ತೆ, ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಬಗ್ಗೆ ಒಂದು ಕ್ವಿಕ್ ರಿಮೈಂಡರ್, ಆಸಕ್ತರು ಅದನ್ನು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.